ಎಸ್ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅಧಿಕಾರಿಗಳ ಪತ್ರ ಹೋಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಆತಂಕದಲ್ಲೀಗ ಕಾಂಗ್ರೆಸ್ ಇದೆಯಾ ಇಲ್ಲ ಅನ್ನುವಂತ ಪ್ರಶ್ನೆ. ಈಗ ಪ್ರಾಸಿಕ್ಯೂಷನ್ ಕೊಟ್ರೆ ಮುಂದಿನ ನಡೆ ಏನು, ಕಾಂಗ್ರೆಸ್ ಏನು ಮಾಡಬಹುದು ಅನ್ನುವಂತ ಕುತೂಹಲ. ರಾಜೀನಾಮೆ ಪಡೆಯಬೇಕಾದ ಅನಿವಾರ್ಯತೆನ ಅಥವಾ ಮತ್ತೊಮ್ಮೆ ಲೋಕಭವನದ ಜೊತೆ ಕಾನೂನು ಸಂಘರ್ಷ ಆಗತ್ತಾ? ಒಪ್ಪಿಗೆ ಕೊಡುತ್ತಾ ಇಲ್ಲ ಅನ್ನೋದು ಈಗ. ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಸರ್ಕಾರದ ನಡೆಯೇನು ಅನ್ನೋದು. ಪ್ರಾಸಿಕ್ಯೂಷನ್ ಕೊಟ್ಟರೆ ಸದನ ಒಳಗೆ ಹೊರಗೆ ವಿಪಕ್ಷಗಳ ಹೋರಾಟ ತೀವ್ರಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಅಧಿವೇಶನ ಮುಗಿದ ಬಳಿಕ ಹೈಕಮಾಂಡ್ ಭೇಟಿಗೆ ಸಿಎಂ ಅವರು ಕೂಡ ನಿರ್ಧಾರ ಮಾಡುವಂತ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಇವತ್ತಿನ ಬೆಳವಣಿಗೆಯನ್ನು ನೋಡಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಕಡೆಯಿಂದ ಓಕೆ ಸಿಕ್ತು ಅಂತ ಹೇಳಿದ್ರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನುವಂತ ಯಕ್ಷ ಪ್ರಶ್ನೆ ಹಾಗೆ ಇದೆ. ಎಸ್ ಅನುಮತಿ, ಈಗ ಒಂದು ವೇಳೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಸರ್ಕಾರದ ಮುಂದಿನ ನಡೆ ಏನಿರಬಹುದು ಅನ್ನುವಂತ ಕುತೂಹಲ ಈಗ. ಎಂ ಕುಮಾರ್, ಈಗಾಗಲೇ ಏನು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ವಿರುದ್ಧವಾಗಿ ಏನು ಮೇ 10ರಂದೇ ಈಗಾಗಲೇ ಸಿಬಿಐನ ಅಧಿಕಾರಿಗಳು ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೂ ಕೂಡ ಪತ್ರವನ್ನ ಬರೆದಿದ್ರು, ನಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ರು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ, ಇಂದು ಏನಾದ್ರೂ ಅದಕ್ಕೆ ಅನುಮತಿ ಸಿಗುತ್ತಾ ಅನ್ನೋದು ಕೂಡ ಒಂದು ಕಡೆ ಕುತೂಹಲ ಆಗಿದೆ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಏನು ಸಚಿವ ಸಂಪುಟ ಏನಿದೆ, ಸಚಿವ ಸಂಪುಟದ ಅನುಮತಿ ಹೊರತಾಗಿ ಎಲ್ಲೂ ರಾಜ್ಯಪಾಲರು ಇದನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದು ಕೂಡ ಎಲ್ಲ ಒಂದ್ ಕಡೆ ಕಾನೂನಾತ್ಮಕವಾಗಿ ಸಂಘರ್ಷ ಕೂಡ ಉಂಟಾಗಿದೆ. ಒಂದು ವೇಳೆ ಏನಾದ್ರೂ ವಿವೇಚನಾಧಿಕಾರವೇನಾದ್ರೂ ಬಳಸಿ ರಾಜ್ಯಪಾಲರೇನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದಲ್ಲಿ ರಾಜ್ಯ ಸರ್ಕಾರ ಹಾಗೂ ಲೋಕಭವನ ಏನಿದೆ ಇವೆರಡಕ್ಕೂ ಕೂಡ ಸಂಘರ್ಷ ಕೂಡ ಕಾನೂನಿನ ಸಂಘರ್ಷ ಕೂಡ ಉಂಟಾಗುತ್ತೆ ಅನ್ಬೋದು. ಈ ಪ್ರಮುಖವಾದ ಏನ್ ನಾಗೇಂದ್ರ ವಿಚಾರವನ್ನ ಈಗಾಗಲೇ ವಿಪಕ್ಷಗಳು ಕೂಡ ತರಾಟೆಗೆ ತೆಗೆದುಕೊಂಡಿರೋದ್ರಿಂದ, ಜೊತೆಗೆ ಈಗಾಗಲೇ ಏನು ಸಿಬಿಐನ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಅವರ ಏನು ಆಪ್ತರ ಖಾತೆಗೆ ಹಣ ವರ್ಗಾವಣೆ ಆಗಿರೋದು, ಜೊತೆಗೆ ಏನು ಬ್ಯಾಂಕ್ಗಳ ಅಧಿಕಾರಿಗಳು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿರೋದು, ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ. ಈ ನೆಲೆಯಲ್ಲಿ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಕೂಡ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಒಂದ್ ಕಡೆ ಒಂದು ವೇಳೆ ಏನಾದ್ರೂ ಅನುಮತಿಯನ್ನು ಕೊಟ್ಟಿದ್ದೆ ಆದಲ್ಲಿ ಆ ವಿಚಾರವಾಗಿ ಏನು ಸಚಿವ ಸಂಪುಟದ ಅನುಮತಿ ಹೊರತಾಗಿ ರಾಜ್ಯಪಾಲರ ಅನುಮತಿ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದಲ್ಲಿ ರಾಜ್ಯ ಸರ್ಕಾರ ಹಾಗೂ ಲೋಕಭವನಕ್ಕೆ ಕಾನೂನಿನ ಸಂಘರ್ಷಗಳು ಕೂಡ ಎದುರಾಗುತ್ತೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್.